ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಎಂ.ಕಾಮ್ ಫಸ್ಟ್ ಸೆಮಿಸ್ಟರ್ ನ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ ಕೇಳುವಂತಹ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಪ್ರಾಬ್ಲಮ್ಸ್, ಇಶ್ಯೂಸ್ ಅಥವಾ ಟಾಸ್ಕ್ ಅಂತ ಶಬ್ದ ಬಂದ್ರೆ ಸೊ ಯಾವ ಕೀ ಉತ್ತರಗಳನ್ನು ನೀವು ನೆನ್ಪಿಟ್ಕೋಬೇಕು, ಅವುಗಳಿಗೆ ಎಕ್ಸ್ಪ್ಲನೇಷನ್ ಹೇಗೆ ಬರಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಇದು ಶಾರ್ಟ್ಕಟ್ ಒಂದೇ ಮೆಥಡ್ ಮಾರ್ಕೆಟ್ಸ್ ಮೇಲೆ ಇರುತ್ತೆ. ಅಂದ್ರೆ 6 ರೀತಿ ಮಾರ್ಕೆಟ್ ಇದೆ ನಿಮ್ಗೆ ಸಿಲೆಬಸ್. ಫಾರ್ ಎಕ್ಸಾಂಪಲ್, ಈಗ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಇದೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಇದೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಇದೆ, ಮೊಬೈಲ್ ಮಾರ್ಕೆಟಿಂಗ್ ಅಂತ ಇದೆ. ಸೊ ಯಾವುದೇ ಪ್ರಶ್ನೆ ಬರಲಿ, ಇ ಕಾಮರ್ಸ್ ಮಾರ್ಕೆಟಿಂಗ್ ಅಂತ ಇದೆ. ಈ 6 ಮಾರ್ಕೆಟ್ ನ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಪ್ರಾಬ್ಲಮ್ಸ್, ಇಶ್ಯೂಸ್, ಟಾಸ್ಕ್ಸ್ ಅಂತ ಬಂದ್ರೆ ಸೊ ಅದಕ್ಕೆ ಬರಿಬೇಕಾಗಿರುವಂತಹ ಕೀ ಉತ್ತರಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು ಅಡ್ವಾಂಟೇಜಸ್ ನ ನೋಡೋಣ. ಫಸ್ಟ್ ಅಡ್ವಾಂಟೇಜಸ್, ಬ್ರಾಡ್ ಆಡಿಯನ್ಸ್. ಏನಾಗುತ್ತೆ, ಆನ್ಲೈನ್ ಈ ಎಲ್ಲಾ ಮಾರ್ಕೆಟ್ಸ್ ಗಳು ಇರೋದೀಗ ಹೊಸದಾಗಿ, ಅಂದ್ರೆ ಸಾಂಪ್ರದಾಯಿಕ ಮಾರುಕಟ್ಟೆ ಏನಿತ್ತಂದ್ರೆ ಮಾರಾಟಗಾರ ಮತ್ತು ಖರೀದಿದಾರ ಪರಸ್ಪರ ಸೇರೋ ಸ್ಥಳ ಆಗಿತ್ತು. ಈಗೆಲ್ಲ ಬಂದಿರುವಂತ ಮಾರ್ಕೆಟ್ಸ್ ಏನಿದೆ, ಇಂಟರ್ನೆಟ್ ಮೂಲಕ ಆಪರೇಟ್ ಮಾಡುವಂತ ಬೇರೆ ಬೇರೆ ಗ್ಯಾಜೆಟ್ಸ್, ಕಂಪ್ಯೂಟರ್, ಮೊಬೈಲ್ ನ ಬಳಸ್ಕೊಂಡು ಏನು ಗ್ರಾಹಕರನ್ನ ತಲುಪುತ್ತಾ ಇರೋದ್ರಿಂದ, ಎಲ್ಲರೂ ಈ ಮೊಬೈಲ್ಸ್ ನ, ಕಂಪ್ಯೂಟರ್ ನ ಬಳಸ್ತಾ ಇರೋದ್ರಿಂದ, ಇಂಟರ್ನೆಟ್ ನ ಬಳಸ್ತಾ ಇರೋದ್ರಿಂದ ಬ್ರಾಡ್ ಆಡಿಯನ್ಸ್, ಸೊ ಗ್ರಾಹಕರ ಒಂದು ಗಾತ್ರದ ಸಂಖ್ಯೆ ದೊಡ್ಡದಾಗಿ ಇರುತ್ತೆ. ಇದೇ ಅಡ್ವಾಂಟೇಜಸ್. ಟಾರ್ಗೆಟ್ ರೀಚ್, ಸೊ ನಾವು ಯಾವ ಕಸ್ಟಮರ್ಗೆ ಈ ಪ್ರಾಡಕ್ಟ್ ನ ತಯಾರು ಮಾಡಿದೀವಿ ನೇರವಾಗಿ ಅವರನ್ನೇ ರೀಚ್ ಆಗ್ಬೋದು. ಮೊದ್ಲೆಲ್ಲ ಹೇಗಿರ್ತಿತ್ತಂದ್ರೆ ಸಾಂಪ್ರದಾಯಿಕ ಹಳೆ ಮೆಥಡ್ ನಲ್ಲಿ ಎಲ್ಲಾದ್ರೂ ಭಿತ್ತಿ ಪತ್ರಗಳನ್ನ ಹಾಕಿರ್ತಿದ್ರು, ಅಂದ್ರೆ ಬೋರ್ಡ್ಸ್ ನ ಹಾಕಿರ್ತಿದ್ರು. ಸೊ ಆ ಬೋರ್ಡ್ ಟಾರ್ಗೆಟ್ ಇರ್ತಿದ್ದಿಲ್ಲ, ಎಲ್ಲರೂ ನೋಡ್ತಾ ಇದ್ರು. ಯಾರಿಗ ಅವಶ್ಯಕತೆ ಇದೆ, ಯಾರಿಗ ಅವಶ್ಯಕತೆ ಇಲ್ಲ, ಎಲ್ಲರೂ ನೋಡ್ತಾ ಇದ್ರು. ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಆ ಮೆಥಡ್ ನಲ್ಲಿ ಏನಕ್ಕಿತ್ತು, ಎಲ್ಲರೂ ನೋಡ್ತಾ ಇದ್ರು. ಅದಕ್ಕೆ ಯಾವುದೇ ಏಜ್ ಲಿಮಿಟ್ಸ್ ಇರ್ತಿದ್ದಿಲ್ಲ, ಯಾವುದೇ ರೀತಿಯಾದಂತಹ ಸ್ಥಳದ ಲಿಮಿಟ್ ಇರ್ತಾ ಇದ್ದಿಲ್ಲ. ಈಗೇನಾಗಿದೆ, ಅಕ್ಯುರೇಟ್ ನಮ್ ಶಾಪ್ ಯಾವ ಪ್ಲೇಸ್ ನಲ್ಲಿ ಇದೆ ಅಷ್ಟೇ ಸುತ್ತಮುತ್ತಲು ಇರೋ ಜನರಿಗೆ ನಾವು ಅಡ್ವರ್ಟೈಸ್ಮೆಂಟ್ ನಾವು ಕಳಿಸಬಹುದು. ನಾವು ಎಷ್ಟು ನಮ್ದು ಪ್ರಾಡಕ್ಟ್ ಯಾವ ಏಜ್ ಗೆ, ಯಾವ ಜನರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಅಷ್ಟೇ ನಾವು ಅಡ್ವರ್ಟೈಸ್ಮೆಂಟ್ ನ ಕ್ರಿಯೇಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ನ ಸೆಟ್ ಮಾಡಬಹುದು. ಮೆಜರೇಬಲ್ ರೀಚ್, ಸೊ ನಾವು ಎಷ್ಟು ಅನ್ಕೊಂಡಿರ್ತೇವೆ ಅಷ್ಟು ನಾವು ಟಾರ್ಗೆಟ್ ನ ಇಲ್ಲಿ ರೀಚ್ ಮಾಡಬಹುದು, ಅಷ್ಟು ನಾವು ಪ್ರಾಫಿಟ್ ನ ಅರ್ನ್ ಮಾಡಬಹುದು, ಅಷ್ಟು ಸೇಲ್ಸ್ ನ ನಾವು ಅಲ್ಲಿ ಮಾಡಬಹುದು ಈ ಮಾರ್ಕೆಟ್ ಗಳಲ್ಲಿ. ಗ್ಲೋಬಲ್ ರೀಚ್ ಅಂಡ್ ಗ್ಲೋಬಲ್ ಎಕ್ಸೆಸ್, ಸೊ ವರ್ಲ್ಡ್ ವೈಡ್ ನಾವು ಮಾರ್ಕೆಟ್ ನ ನಮ್ದು ಎಸ್ಟಾಬ್ಲಿಷ್ ಮಾಡಬಹುದು. ಆನ್ಲೈನ್ ಇರೋದ್ರಿಂದ ಶಿಪ್ಪಿಂಗ್, ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ ಗೆ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅವಕಾಶಗಳು ಇರೋದ್ರಿಂದ ಈಗಿನ ಮಾರುಕಟ್ಟೆಯಲ್ಲಿ ನಾವು ಇಡೀ ಗ್ಲೋಬಲ್ ಕಸ್ಟಮರ್ಸ್ ನ ರೀಚ್ ಆಗ್ಬಹುದು. ಹಾಗೇನೆ ಗ್ಲೋಬಲ್ ಕಸ್ಟಮರ್ಸ್ ಗೆ ನಮ್ಗೆ ಎಕ್ಸೆಸ್ ಸಿಗುತ್ತೆ, ಅವರೊಂದಿಗೆ ನಾವು ನಮ್ಮ ಪ್ರಾಡಕ್ಟ್ ನ ಸೇಲ್ಸ್ ಮಾಡೋದಕ್ಕೆ ಮಾರ್ಕೆಟ್ ಸಿಗುತ್ತೆ. ಇನ್ಕ್ರೀಸ್ ಬ್ರ್ಯಾಂಡ್ ವಿಸಿಬಿಲಿಟಿ, ಸೊ ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಏನಾಗುತ್ತೆ, ಎಲ್ಲರಿಗೂ ರೀಚ್ ಆಗುತ್ತೆ. ಕೇವಲ ಒಂದು ಪ್ರದೇಶಕ್ಕಷ್ಟೇ ಸೀಮಿತವಾಗಿರದೆ ಎಲ್ಲ ಕಡೆನೂ ಅದು ರೀಚ್ ಆಗುತ್ತೆ. ಕನ್ಸ್ಯೂಮರ್ ಎಂಗೇಜ್ಮೆಂಟ್, ನಾವು ಕಸ್ಟಮರ್ಸ್ ನ ಎಂಗೇಜ್ ಆಗಿ ಇಡಬಹುದು. ನಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ನೋಡೋದಕ್ಕೆ ಆಯ್ತು, ಆ ಪ್ರಾಡಕ್ಟ್ ನ ಅವ್ರದ್ದು ಯೂಸ್ ಮಾಡೋದಕ್ಕೆ ಪ್ರಚೋದಿಸೋದಕ್ಕೆ ಆಯ್ತು, ಎಂಗೇಜ್ಮೆಂಟ್ ನಲ್ಲಿ ಇಡಬಹುದು. ರಿಯಲ್ ಟೈಮ್ ಎಂಗೇಜ್ಮೆಂಟ್, ಕಸ್ಟಮರ್ಸ್ ಕಮೆಂಟ್, ಲೈಕ್ ಮತ್ತು ತಮ್ಮ ಅಭಿಪ್ರಾಯ ತಿಳಿಸೋದು, ಹಾಗೆ ವೆಬ್ಸೈಟ್ ಗಳಿಗೆ ವಿಸಿಟ್ ಮಾಡೋದ್ರಿಂದ ರಿಯಲ್ ಆಗಿ ಎಷ್ಟು ಕಸ್ಟಮರ್ಸ್ ನಮ್ಮ ಪ್ರಾಡಕ್ಟ್ ಬಗ್ಗೆ ನೋಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಇದನ್ನ ನಾವು ಅರ್ಥ ಮಾಡ್ಕೋಬಹುದು. ಮೊದಲೆಲ್ಲ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಗಾಗ್ತಿದ್ದಿಲ್ಲ, ಎಷ್ಟು ಜನ ನೋಡ್ತಿದ್ದಾರೆ ಏನು ಐಡಿಯಾನೇ ಬರ್ತಿದ್ದಿಲ್ಲ. ಇಂಪ್ರೂವ್ಡ್ ಎಂಗೇಜ್ಮೆಂಟ್, ಸೊ ಕಸ್ಟಮರ್ಸ್ ಯಾರಿಗೆ ಆ ಪ್ರಾಡಕ್ಟ್ ಅವಶ್ಯಕತೆ ಇದೆ ಅವರನ್ನೇ ನಾವು ಟಾರ್ಗೆಟ್ ಮಾಡೋದ್ರಿಂದ ಇಲ್ಲಿ ಇಂಪ್ರೂವ್ಡ್ ಎಂಗೇಜ್ಮೆಂಟ್ ಆಗುತ್ತೆ. ಹೈಪರ್ ಟಾರ್ಗೆಟಿಂಗ್, ಯಾರಿಗೆ ಅವಶ್ಯಕತೆ ಇದೆ ಅವ್ರನ್ನಷ್ಟೇ ನಾವು ಟಾರ್ಗೆಟ್ ಮಾಡಿ ಸೇಲ್ಸ್ ಪ್ರಮೋಷನ್ ಮಾಡಬಹುದು. ಸೇಲ್ಸ್ ಇನ್ಕ್ರೀಸ್, ಆಟೋಮೆಟಿಕ್ ಆಗಿ ಮೇಲಿರುವಂತ ಎಲ್ಲ ಪಾಯಿಂಟ್ ಗಳಿಂದ ನಾವು ಹೇಳ್ಬೋದು ಸೇಲ್ಸ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಈ 10 ಪಾಯಿಂಟ್ ಏನಿದೆ ಅಡ್ವಾಂಟೇಜಸ್, ಇದರಲ್ಲಿ ಮಿನಿಮಮ್ ನೀವು 7 ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕು. ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಹೈ ಕಾಂಪಿಟೇಷನ್, ಸೊ ಈಗಿರುವಂತ ಮಾರುಕಟ್ಟೆ ಎಲ್ಲರಿಗೂ ಕಾಂಪಿಟೇಷನ್ ಆಗಿರುವಂತ ಮಾರುಕಟ್ಟೆ. ಯಾಕಂದ್ರೆ ನಾವು ನಿರ್ದಿಷ್ಟ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರದೆ ಗ್ಲೋಬಲ್ ಆಡಿಯನ್ಸ್ ನಾವು ಟಚ್ ಮಾಡ್ತಾ ಇರೋದ್ರಿಂದ ಗ್ಲೋಬಲ್ ಅಲ್ಲಿ ನಮ್ ಪ್ರಾಡಕ್ಟ್ ಗೆ ಕಾಂಪಿಟೇಟಿವ್ ಆಗಿರೋ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ನಾವು ಕಾಂಪಿಟೇಷನ್ ಮಾಡಿ ನಮ್ ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕಾಗುತ್ತೆ. ಹೈ ಕಾಸ್ಟ್, ಸೊ ಆನ್ಲೈನ್ ಅಡ್ವರ್ಟೈಸ್ಮಿಂಗ್ ಅಷ್ಟು ಈಸಿಯಾಗಿ ಅಷ್ಟು ಕಡಿಮೆ ಬೆಲೆಯಲ್ಲಿ ಸಿಗೋದಿಲ್ಲ, ಇದು ಕೂಡ ಹೈ ಕಾಸ್ಟ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಕಂಪೇರ್ ಟು ಬ್ಯಾನರ್ಸ್, ಈಗಿರುವಂತ ಆನ್ಲೈನ್ ಅಡ್ವರ್ಟೈಸಿಂಗ್ ಏನಿದೆ ಇದೆಲ್ಲ ದುಬಾರಿ ಆಗಿರುವಂತ ಕಾಸ್ಟ್ ಆಗಿರುತ್ತೆ. ಹೈ ರಿಸ್ಕ್ ಆಫ್ ಅ ಫೇಲ್ಯೂರ್, ಸೊ ನಾವು ಹಾಕುವಂತ ಆಡ್ಸ್ ಸಕ್ಸಸ್ ಆಗುತ್ತೆ ಅನ್ನೋದು ಇರೋದಿಲ್ಲ. ಸೊ ನಾವು ಮಾಡುವಂತ ಎಫರ್ಟ್ ಏನಿರುತ್ತೆ, ಆನ್ಲೈನ್ ಮಾರ್ಕೆಟಿಂಗ್ ಏನಿರುತ್ತೆ ಅಥವಾ ಪ್ರಚಾರ ಏನಿರುತ್ತೆ, ಆನ್ಲೈನ್ ಪ್ರಮೋಷನ್, ಅದು ಫೇಲ್ನೂ ಆಗಬಹುದು. ಸೆಕ್ಯೂರಿಟಿ ಅಂಡ್ ಪ್ರೈವಸಿ ರಿಸ್ಕ್, ಸೊ ಕಂಪನಿಯ ಸೆಕ್ಯೂರಿಟಿ ಮತ್ತು ಕಂಪನಿಯ ಡಾಟಾದ್ದು ಪ್ರೈವಸಿದು ರಿಸ್ಕ್ ನಲ್ಲಿ ಇರುತ್ತೆ.
ರೆಪ್ಯುಟೇಷನ್ ರಿಸ್ಕ್. ಸೊ ಒಂದೊಂದ್ ವೇಳೆ ಒಬ್ಬೊಬ್ಬ ವ್ಯಕ್ತಿಗಳು ಕಸ್ಟಮರ್ಸ್ ಏನ್ ಮಾಡ್ತಾರೆ, ಪ್ರಾಡಕ್ಟ್ ಬಳಸಿದ ನಂತರ ಅವ್ರಿಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಪಬ್ಲಿಕ್ ನಲ್ಲಿನೇ ಕಮೆಂಟ್ ನಲ್ಲಿ ಅಥವಾ ಪಬ್ಲಿಕ್ ನಲ್ಲಿನೇ ಆ ವಸ್ತುಗಳ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಗಳನ್ನ ಹಾಕೋದ್ರಿಂದ ಏನಾಗತ್ತೆ, ಬ್ರ್ಯಾಂಡ್ ವ್ಯಾಲ್ಯೂಗೆ ಅದು ರೆಪ್ಯುಟೇಷನ್ಗೆ ರಿಸ್ಕ್ ಆಗುತ್ತೆ. ನೆಗೆಟಿವ್ ಫೀಡ್ಬ್ಯಾಕ್, ಕಸ್ಟಮರ್ಸ್ ನೆಗೆಟಿವ್ ಆಗಿನೂ ಕಂಪ್ನಿನ ಹರಡಿಸಬಹುದು. ಆಡ್ ಫೇಟಿವ್, ಸೊ ಬಹಳಷ್ಟು ಆಡ್ಸ್ ಗಳು ರನ್ನಿಂಗ್ ಆಗ್ತಾ ಇರುತ್ತೆ. ಸೊ ಜನ ಅದನ್ನ ನೋಡಬಹುದು, ನೋಡದನ್ನ ಸ್ಕಿಪ್ ಕೂಡ ಮಾಡಬಹುದು. ಆಲ್ಗೋರಿದಮ್ ಚೇಂಜಸ್, ಆಲ್ಮೋಸ್ಟ್ ಫೇಸ್ಬುಕ್, ಗೂಗಲ್ ಇಂಥವೆಲ್ಲ ತಮ್ಮ ಕಸ್ಟಮರ್ಸ್ ಆಲ್ಗೋರಿದಮ್ ನ ನಿರಂತರವಾಗಿ ಚೇಂಜ್ ಮಾಡ್ತಾ ಇರುತ್ತೆ. ಆದ್ರಿಂದ ನಾವು ತಯಾರು ಮಾಡೋದಂತ ಆಡ್ ಅದಕ್ಕೆ ಸೂಟೇಬಲ್ ಆಗಿಲ್ಲ ಅಂದ್ರೆ ಲೋ ಏನಾಗುತ್ತೆ, ವ್ಯೂಸ್ ಆಗುತ್ತೆ. ಲೋ ರೆಸ್ಪಾನ್ಸ್, ಸೊ ಕಸ್ಟಮರ್ಸ್ ರೀಚ್ ಜಾಸ್ತಿ ಇದ್ರೂ ಕೂಡ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಬರೋದು ಕಡಿಮೆ ಆಗುತ್ತೆ. ಲೋ ರಿಟೆನ್ಷನ್ ರೇಟ್, ಸೊ ಜನ ಸ್ಕಿಪ್ ಮಾಡ್ತಾರೆ, ಆಡ್ಸ್ ನಾನು ಹೆಚ್ಚಾಗಿ ನೋಡೋದಿಲ್ಲ. ಇದರಿಂದಾಗಿ ರಿಟೆನ್ಷನ್ ರೇಟ್ ಅಲ್ಲೇ ಆ ಪ್ರಾಡಕ್ಟ್ ಬಗೆಗಿನ ಅವರ ಆಸೆ ಅಥವಾ ಆ ಪ್ರಾಡಕ್ಟ್ ಬಗ್ಗೆ ಇರುವಂತ ಅವ್ರ ಇಚ್ಛೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ 10 ಪಾಯಿಂಟ್ ನಲ್ಲಿ ನೀವು ಮಿನಿಮಮ್ 7 ಪಾಯಿಂಟ್ ನ ನೆನ್ಪಿಟ್ಕೋಬೇಕು. ಸೊ 7 ಅಡ್ವಾಂಟೇಜಸ್ 7 ಡಿಸ್ಅಡ್ವಾಂಟೇಜಸ್ ನ ನೀವು ಎಕ್ಸ್ಪ್ಲೇನ್ ಕಂಪಲ್ಸರಿ ಮಾಡ್ಬೇಕಾಗುತ್ತೆ. ಇನ್ನು ಇನ್ನೊಂದು ರೀತಿ ಕ್ವಶನ್ ಇರುತ್ತೆ, ಇದೆ ಮಾರ್ಕೆಟ್ಸ್ ಮೇಲೆನೆ ಪ್ರಾಬ್ಲಮ್ಸ್ ಅಂಡ್ ಇಶ್ಯೂಸ್ ಅಂತ ಇರುತ್ತೆ. ಸೊ ಪ್ರಾಬ್ಲಮ್ಸ್ ಅಂಡ್ ಇಶ್ಯೂಸ್ ನಲ್ಲಿ ಬರೋದು ಹೈ ಕಾಂಪಿಟೇಷನ್, ಟೆಕ್ನಿಕಲ್ ಸ್ಕಿಲ್ ರಿಕ್ವೈರ್ಮೆಂಟ್, ಟಾರ್ಗೆಟ್ ಇನ್ಎಕ್ಯುರೆನ್ಸಿ, ಆಲ್ಗೋರಿದಮ್ ಚೇಂಜಸ್, ಓವರ್ ಸ್ಯಾಟುರೇಷನ್, ಲ್ಯಾಕ್ ಆಫ್ ಪರ್ಸನಲ್ ಕಾಂಟ್ಯಾಕ್ಟ್, ಲೋ ರೆಸ್ಪಾನ್ಸ್, ಲೋ ರಿಟೆನ್ಷನ್ ರೇಟ್, ಲೋ ಕನ್ವರ್ಜೇಷನ್, ರಿಸ್ಕ್ ಆಫ್ ಡಾಟಾ ಲೀಕೇಜ್. ಸೊ ಈ 10 ಪಾಯಿಂಟ್ ನೀವು ನೆನ್ಪಿಟ್ಟುಕೊಂಡ್ರೆ ಪ್ರಾಬ್ಲಮ್ಸ್ ಅಂಡ್ ಇಶ್ಯೂಸ್ ಅಥವಾ ಟಾಸ್ಕ್ ಅಂತ ಕೂಡ ಕ್ವಶನ್ ಬರುತ್ತೆ. ಇದ್ರ ಮೇಲೆ ಬರುವಂತ ಕ್ವಶನ್ಸ್ಗೆ ಇದು ಆನ್ಸರ್ ಆಗಿರುತ್ತೆ. ಇದು ನಿಮ್ಗೆ ಶಾರ್ಟ್ ಕಟ್ ನ ಮೊದಲನೇ ವಿಡಿಯೋ. ಇದೇ ರೀತಿಯಾಗಿ ಇನ್ನೂ 9 ವಿಡಿಯೋ ಬರುತ್ತೆ. ಟೋಟಲ್ 10 ಟಾಪಿಕ್ ಇದೆ. 10 ಟಾಪಿಕ್ ನಿಮ್ಗೆ ಎಕ್ಸಾಮ್ ನಲ್ಲಿ ಬರುತ್ತೆ. ನೀವು ಈಸಿಯಾಗಿ ಇವುಗಳನ್ನ ನೋಡ್ಕೊಂಡು ಎಕ್ಸಾಮ್ಸ್ ನಲ್ಲಿ ಸ್ಕೋರ್ ಮಾಡಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಆಪ್ ಲಿಂಕ್ ನ ಡೌನ್ಲೋಡ್ ಮಾಡ್ಕೊಂಡು ಆಪ್ ನ ಜಾಯ್ನ್ ಆಗಿ, ವಾಟ್ಸ್ಆಪ್ ಗ್ರೂಪ್ ಇದೆ, ವಾಟ್ಸ್ಆಪ್ ನ ಜಾಯ್ನ್ ಆಗಿ ನಿಮ್ಗೆ ಅಕ್ಯುರೇಟ್ ಕ್ವಶನ್ಸ್ ಗಳು ಸಿಗುತ್ತೆ. ಹಾಗೆ ಹೇಗೆ ಓದ್ಬೇಕನ್ನೋ ಎಲ್ಲ ಸಬ್ಜೆಕ್ಟ್ ನ ಶಾರ್ಟ್ ಕಟ್ ಮೆಥಡ್ಸ್ ಗಳು ಕೂಡ ಸಿಗುತ್ತೆ. ಧನ್ಯವಾದಗಳು.